ನಿಯಮ ಉಲ್ಲಂಘಿಸಿದ ಲಿಸ್ಟ್ನಲ್ಲಿದ್ದ ಗೃಹಲಕ್ಷ್ಮಿಯರ ಖಾತೆಗೆ ಬಿತ್ತು ದೊಡ್ಡ ಕೊಕ್ಕೆ. ಮೃತರ ಖಾತೆಗೆ ಹೋಗಿದ್ದ ಲಕ್ಷಾಂತರ ಹಣ ಸರ್ಕಾರದ ಖಜಾನೆಗೆ ವಾಪಸ್. ಬಯೋಮೆಟ್ರಿಕ್ ಕಡ್ಡಾಯ, ತಕ್ಷಣವೇ ನವೀಕರಣ ಮಾಡದಿದ್ದರೆ ಸ್ವಯಂಚಾಲಿತವಾಗಿ ರದ್ದಾಗಲಿದೆ ನಿಮ್ಮ ಸೌಲಭ್ಯಗಳು. ಇತ್ತೀಚೆಗೆ ಹಣ ನಿಮ್ಮ ಖಾತೆಗೆ ಬರ್ತಾ ಇಲ್ವಾ? ಹಾಗಿದ್ರೆ ಇಲ್ಲಿದೆ ನೋಡಿ ವಿಷಯ. ಇದೊಂದು ದಾವಣಗೆರೆಯಲ್ಲಿ ನಡೆದ ಘಟನೆ. ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆಯಾದ ಗೃಹಲಕ್ಷ್ಮಿ ಇದೀಗ ಇಡೀ ರಾಜ್ಯಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಯೋಜನೆಯ ದುರ್ಬಳಕೆಯನ್ನು ತಡೆಯಲು ಮತ್ತು ಕೇವಲ ಅರ್ಹರಿಗೆ ಮಾತ್ರ ಯೋಜನೆಯ ಲಾಭ ತಲುಪಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ರಾಜ್ಯಾದ್ಯಂತ ಅತ್ಯಂತ ಕಟ್ಟುನಿಟ್ಟಿನ ಕಾರ್ಯಕ್ರಮವನ್ನು ಕೈಗೊಂಡಿದೆ. ಇದರ ಭಾಗವಾಗಿ ಲಕ್ಷಾಂತರ ಅನರ್ಹರನ್ನು ಮತ್ತು ಮೃತರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ. ಇನ್ಮುಂದೆ ಪ್ರತಿಯೊಬ್ಬರೂ ಒನ್ ಟೈಮ್ ಬಯೋಮೆಟ್ರಿಕ್ ಮಾಡಿಸುವುದನ್ನು ಕಡ್ಡಾಯ ಕೂಡ ಗೊಳಿಸಲಾಗಿದೆ. ದಾವಣಗೆರೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಹಾಯದಿಂದ 305 ಮೃತ ಫಲಾನುಭವಿಗಳ ಪತ್ತೆಯಾಗಿದ್ದು, ಈ ಮಹಿಳೆಯರು ಮರಣ ಹೊಂದಿದ್ದರೂ ಅವರ ಬ್ಯಾಂಕ್ ಖಾತೆಗೆ ನಿರಂತರವಾಗಿ ಹಣ ಜಮಾ ಆಗ್ತಾ ಇತ್ತು. ಇದನ್ನು ಗಮನಿಸಿದ ಇಲಾಖೆ ಇದೀಗ ಬ್ಯಾಂಕ್ಗಳ ಜೊತೆ ಸಮನ್ವಯವನ್ನು ಸಾಧಿಸಿ ಮರಣಾಂತರ ಬ್ಯಾಂಕ್ ಖಾತೆಗಳ ವರ್ಗಾವಣೆಯಾಗಿದ್ದ 35.70 ಲಕ್ಷ ಹಣವನ್ನು ಮರಳಿ ಸರ್ಕಾರದ ಖಜಾನೆಗೆ ಜಮಾ ಮಾಡಿಸಲಾಗಿದೆ. ದಾವಣಗೆರೆ ಜಿಲ್ಲೆ ಇಡೀ ರಾಜ್ಯಕ್ಕೆ ಮೊದಲ ಮಾದರಿಗೆ ಕೂಡ ನಿಂತಿದೆ. ಸರ್ಕಾರದ ಇತ್ತೀಚಿನ ಪರಿಶೀಲನೆ ಪ್ರಕಾರ ನಿಮ್ಮ ಅಕೌಂಟ್ಗಳಿಗೆ ಹಣ ಬಂದಿಲ್ಲ ಅಂದರೆ ಇದೇ ಕಾರಣ ಆಗಿರುತ್ತೆ ನೋಡಿ. ಆದಾಯ ತೆರಿಗೆ ಮತ್ತು GST ಪಾವತಿಸೋದಾಗಿರ್ಬೋದು, ಆಧಾರ್ ಸೀಡಿಂಗ್ ಸಮಸ್ಯೆ ಆಗಿರ್ಬೋದು, ಫಲಾನುಭವಿಗಳು ಮರಣ ಹೊಂದಿರ್ಬೋದು. ಈಗಲೇ ಹೋಗಿ ಬಯೋಮೆಟ್ರಿಕ್ ನವೀಕರಣವನ್ನು ಪೂರ್ಣಗೊಳಿಸಿ. ಸರ್ಕಾರ ಇದೀಗ ಒನ್ ಟೈಮ್ ಬಯೋಮೆಟ್ರಿಕ್ ಮತ್ತು ಮೊಬೈಲ್ ಸಂಖ್ಯೆ ಮರು ನೋಂದಣಿ ಮಾಡೋದನ್ನು ಜಾರಿಗೆ ತಂದಿದೆ. ಗ್ರಾಮ್ 1, ಕರ್ನಾಟಕ 1, ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಕೆಲಸವನ್ನು ಪೂರ್ಣಗೊಳಿಸಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ ಸಂಪರ್ಕದಲ್ಲಿರಿ. ನಮಸ್ತೆ.